ನಾವು ಈ ಅಂತ್ಯ ದಿನಗಳಲ್ಲಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಪ್ರಾಮುಖ್ಯವಾಗಿ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಂಡಿರುವಂತ ದೈವತ್ವ, ಇದರ ಬಗ್ಗೆ ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಮತ್ತು ಅಷ್ಟು ಮಾತ್ರವಲ್ಲ, ನಮ್ಮ ಅನುದಿನದ ಜೀವನಕ್ಕೂ ಮತ್ತು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೂ ಬೇಕಾಗಿರುವಂತ ವಿಷಯಗಳನ್ನು ಕೂಡ ಪವಿತ್ರಾತ್ಮನ ಮೂಲಕವಾಗಿ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತು ಕೂಡ ದೇವರ ವಾಕ್ಯದಲ್ಲಿ ಯೋಹಾನನು ಬರೆದಿರುವ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. 11ನೇ ಅಧ್ಯಾಯ 3ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 11ನೇ ಅಧ್ಯಾಯ 3ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗೋಸ್ಕರ ಆತನೇ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನ ಅನುಗ್ರಹಿಸಿಕೊಡ್ಲಿ. ಆಮೇಲೆ ಪ್ರೇರೆ, ನಾವು ಈ 11ನೇ ಅಧ್ಯಾಯವನ್ನು ನಾವು ಪ್ರಾರಂಭಿಸಿ ಮೊದಲು ಅದರ ಪರಿಚಯ ಮಾತುಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆಮೇಲೆ ಎರಡನೇದಾಗಿ ಅಲ್ಲಿದ್ದಂತ ಒಂದು ಕುಟುಂಬ, ಬೆಥನ್ಯ ಎಂಬ ಗ್ರಾಮದಲ್ಲಿ ಇದ್ದಂತ ಆ ಚಿಕ್ಕ ಕುಟುಂಬದ ಒಂದು ಪರಿಚಯವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಪವಿತ್ರಾತ್ಮ ದೇವರು ಆ ಕುಟುಂಬದ ಬಗ್ಗೆ ಯಾವ ರೀತಿಯಾಗಿ ಆತನು ಪರಿಚಯ ಮಾಡಿದ್ದಾನೋ ಆ ವಿಷಯಗಳನ್ನು ಕಳೆದ ವಾರದಲ್ಲೆಲ್ಲ ಆಚೆ ವಾರದಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಅದರಲ್ಲಿ ಅದು ಯೋಗ್ಯವಾದಂತ ಕುಟುಂಬವಾಗಿತ್ತು ಮತ್ತು ಕರ್ತನನ್ನು ಸೇರಿಸಿಕೊಂಡಿರುವಂತ ಕುಟುಂಬವಾಗಿತ್ತು. ಕರ್ತನ ವಾಕ್ಯವನ್ನು ಕೇಳಿಸಿಕೊಂಡಿರುವಂತ ಕುಟುಂಬವಾಗಿತ್ತು. ಅತಿಥಿ ಸತ್ಕಾರವನ್ನು ಮಾಡಿರುವಂತ ಕುಟುಂಬವಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ತನನ್ನು ಪ್ರೀತಿಸಿರುವಂತ ಕುಟುಂಬವಾಗಿತ್ತು. ಮತ್ತು ಕಡೆಯ ದಿನಗಳಲ್ಲಿ ಕರ್ತನ ಹೆಚ್ಚಾಗಿ ವಿಶ್ರಾಂತಿಯನ್ನು, ಉಪಶಮನವನ್ನು ಪಡ್ಕೊಂಡಿರುವಂತ ಒಂದು ಕುಟುಂಬವಾಗಿತ್ತು. ಪ್ರಶಾಂತವಾದಂತ ಒಂದು ವಾತಾವರಣದಲ್ಲಿ ಇರುವಂತ ಒಂದು ಕುಟುಂಬವಾಗಿತ್ತು. ಮತ್ತು ಐಕ್ಯತೆಯಿಂದ ಇರುವಂತ 3 ಜನರಾಗಿದ್ರು ಕೂಡ ಅವರು ತುಂಬಾ ಐಕ್ಯತೆಯಲ್ಲಿ ಇರುವಂತ ಒಂದು ಕುಟುಂಬವಂತೇಳಿ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಆ ಗ್ರಾಮದಲ್ಲಿ ಅವರು ಯೋಗ್ಯರಾಗಿ ಕಾಣಿಸಿಕೊಂಡಿದ್ದರು ಅಂತೆ. ಅವರು ಒಳ್ಳೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ಮತ್ತು ಆ ಗ್ರಾಮದಲ್ಲಿ ಕೂಡ ಅವರ ಹೆಸರು, ಅವರಿದ್ದಂತ ಗ್ರಾಮ ಅಂತೇಳಿ ಪವಿತ್ರಾತ್ಮ ಬರೆದಾಗ ಅವ್ರು ಎಷ್ಟು ಯೋಗ್ಯರಾಗಿ ಆ ಗ್ರಾಮದಲ್ಲಿ ಅವರು ಜೀವಿಸ್ತಾ ಇದ್ದರು, ಎಷ್ಟು ಸಾಕ್ಷಿಯಾಗಿ ಕರ್ತನಾಮದ ಮಹಿಮೆಗಾಗಿ ಅವರು ಜೀವಿಸಿದ್ದಾರೋ ಆ ವಿಷಯಗಳನ್ನು ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಆದ್ರೆ ನಾನು ಮುಗಿಸುವಂತ ಸಮಯದಲ್ಲಿ ಇಷ್ಟು ಭಕ್ತಿಯಲ್ಲಿರುವಂತ ಈ ಕುಟುಂಬಕ್ಕೆ ಅಲ್ಲಿ ಒಂದು ಸಮಸ್ಯೆ ಬಂದಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಬೆಥಾನ್ಯದ ಲಾಜರನೆಂಬವನೊಬ್ಬನು ಅಸ್ವಸ್ಥನಾಗಿದ್ದನು. ಇದು ಕರ್ತನನ್ನು ಪ್ರೀತಿಸಿರುವಂತ ಕುಟುಂಬ, ಕರ್ತನಿಂದ ಪ್ರೀತಿಸಲ್ಪಟ್ಟಿರುವಂತ ಕುಟುಂಬವಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ಅವರು ಒಳ್ಳೆ ಭಕ್ತಿವಂತರಾಗಿ ದೇವರನ್ನು ಅವರು ಮೆಚ್ಚಿಸಿದವರಾಗಿ ಅವರು ಕಾಣಿಸಿಕೊಂಡಿದ್ದಾರೆ. ಆದ್ರೆ ಇಷ್ಟು ಭಕ್ತಿಯಲ್ಲಿ ಅವರು ಜೀವಿಸ್ತಾ ಇದ್ರು ಕೂಡ ಆ ಕುಟುಂಬದಲ್ಲಿ ಬಾಧೆಗಳು ತಪ್ಪಲಿಲ್ಲ. ಆ ಕುಟುಂಬದಲ್ಲಿ ಬಾಧೆ ಬಂದಿದೆ. ಆದ್ರೆ ಇವತ್ತು ಲೋಕದಲ್ಲಿ ಅನೇಕ ತಪ್ಪಾದಂತ ಬೋಧನೆಗಳು ಲೋಕದಲ್ಲಿ ಇರುವಂತ ನಾವು ಗಮನಿಸ್ತೇವೆ. ನೀವು ನಮ್ಮ ಸಭೆಗೆ ಬಂದರೆ ನಿಮ್ಮ ರೋಗವೆಲ್ಲ ವಾಸಿ ಆಗ್ತದಂತೇಳಿ ಕರೆಯುವಂತವ್ರು, ನೀವು ನಮ್ಮ ಸಭೆಗೆ ಬಂದರೆ ನಿಮ್ಮ ಸಮಸ್ಯೆಗಳೆಲ್ಲ ಹೊರಟು ಹೋಗ್ತಾವಂತ ಕರೆಯುವಂತವ್ರು, ನಿಮ್ಮ ಸಾಲ ತೀರುತ್ತೆ, ನಿಮಗೆ ಉದ್ಯೋಗ ಬರುತ್ತೆ, ನಿಮಗೆ ಕಾಯಿಲೆಗಳು ವಾಸಿ ಆಗ್ತವಂತೇಳಿ ಇವತ್ತು ಲೋಕದಲ್ಲಿ ಅನೇಕ ಜನರು ತಪ್ಪಾದಂತ ದೇವರ ವಾಕ್ಯವನ್ನು ತಪ್ಪಾಗಿ ಅಪಾರ್ಥ ಮಾಡಿಕೊಂಡು ಅವರು ಮೋಸ ಹೋಗ್ತಾ ಮತ್ತು ಜನರನ್ನು ಕೂಡ ಮೋಸ ಪಡಿಸುವಂತ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ರೆ ನಾವು ಓದಿರುವಂತ ಈ ಅಧ್ಯಾಯದಲ್ಲಿ, ಈ ವಚನ ಭಾಗದಲ್ಲಿ ಇವರು ಒಳ್ಳೆ ಭಕ್ತಿವಂತರು, ಯಾವುದರಲ್ಲಿ ಕಡಿಮೆ ಇಲ್ಲ. ಆದರೂ ಕೂಡ ಆ ಕುಟುಂಬದಲ್ಲಿ ಒಂದು ಸಮಸ್ಯೆ, ಒಂದು ಅಸ್ವಸ್ಥತೆ ಕಾಣಿಸಿಕೊಂಡಿರುವಂತದ್ದು ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ನಾನು ಕಳೆದ ಸಾರಿ ಹೇಳಿದ್ದೆ, ಆ ಕುಟುಂಬದಲ್ಲಿ ಬಾಧೆ ಅವರಿಗೆ ಬಂದಾಗ ಅವರು ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ ಅನ್ನುವಂತ ಒಂದು 3 ವಿಷಯಗಳನ್ನು ತಿಳಿಸಿ ನಾನು ಮುಗಿಸಿದ್ದೇನೆ. ದೇವರನ್ನು ಆಶ್ರಯಿಸಿಕೊಂಡಂತ ಕುಟುಂಬ, ದೇವರನ್ನು ಪ್ರೀತಿಸಿರುವಂತ ಕುಟುಂಬ, ಆ ಕುಟುಂಬದಲ್ಲಿ ಒಂದು ಸಮಸ್ಯೆ ಇಲ್ಲ ಒಂದು ಬಾಧೆ, ಒಂದು ಸಮಸ್ಯೆ ಬಂದಾಗ, ಒಂದು ಅಸ್ವಸ್ಥತೆ, ರೋಗ ಬಂದಾಗ
ಅವರು ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೋ ಒಂದು 3 ವಿಷಯಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಅದರಲ್ಲಿ ಅವರು ಕರ್ತನನ್ನು, ಯೇಸು ಸ್ವಾಮಿಯನ್ನು ನನ್ನ ಕರ್ತನೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ನೀವೇ ನಮಗೆ ಸರ್ವಸ್ವ, ನೀನಿಲ್ಲದೆ ನಮಗೆ ಇಲ್ಲ ಅಂತೇಳಿ ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿರುವಂಥದ್ದು ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಮತ್ತು ಅಲ್ಲಿ ಯೇಸು ಕ್ರಿಸ್ತನಿಗೆ ನಿನ್ನ ಪ್ರಿಯ ಮಿತ್ರನು, ಆತನ ಪ್ರೀತಿಯನ್ನು ನೆನಪು ಮಾಡಿರುವಂಥದ್ದು ವಾಕ್ಯದಲ್ಲಿ ಗಮನಿಸಿದ್ದೇವೆ. ಮತ್ತು 3ನೇದಾಗಿ ಕರ್ತನಿಗೆ ಎಷ್ಟು ತಿಳಿಸಬೇಕೋ ಅಷ್ಟನ್ನು ತಿಳಿಸಿ ಅವರು ಸಮಾಚಾರವನ್ನು ಕಳಿಸಿರುವಂಥದ್ದು ನಾವು ವಾಕ್ಯದಲ್ಲಿ ಗಮನಿಸಿದ್ದೇವೆ. ಅದಕ್ಕಾಗಿ ಭಕ್ತಿವಂತರಾಗಿರುವಂತ ನಮ್ಮ ಕುಟುಂಬಗಳಲ್ಲಿ ಕೂಡ ಇವತ್ತು ಬಾಧೆಗಳು ತಪ್ಪಲಿಲ್ಲ, ಸಮಸ್ಯೆಗಳು ತಪ್ಪಲಿಲ್ಲ, ವೇದನೆ ಇದೆ, ದುಃಖ ಇದೆ, ಕಣ್ಣೀರಿದೆ, ಎಲ್ಲ ವಿಷಯಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಆದ್ರೆ ಅಂತ ಸಮಸ್ಯೆ ನಮಗೆ ಬಂದಾಗ ನಾವು ಯಾವ ರೀತಿಯಾಗಿ ಸ್ಪಂದಿಸಬೇಕು ಅಂತೇಳಿ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಆದ್ರೆ ಪ್ರಿಯರೇ, ಇವತ್ತು ಭಕ್ತರ ಕುಟುಂಬದಲ್ಲಿ ಸಂಭವಿಸುವಂತ ಬಾಧೆಗಳನ್ನು ದೇವರು ಯಾಕೆ ಬರಮಾಡ್ತಾನೆ ಅನ್ನುವಂಥದ್ದು ಇವತ್ತು ನಾವು ಆಲೋಚನೆ ಮಾಡ್ತೇವೆ. ಆಮೇಲೆ ಅದಾದ ಮೇಲೆ ಯೇಸು ಕ್ರಿಸ್ತನ ದೈವತ್ವದಲ್ಲಿ ನಾವು ಮುಂದೆ ಆಲೋಚನೆ ಮಾಡ್ತೇವೆ. ಮೊದಲು ಇಷ್ಟು ಭಕ್ತಿವಂತರಾಗಿರುವಂತ ಈ ಕುಟುಂಬಕ್ಕೆ ದೇವರು ಈ ರೀತಿಯಾಗಿ ಅಸ್ವಸ್ಥತೆಯನ್ನು ಯಾಕೆ ಬರಮಾಡಿದ್ದಾನೆ ಅಂತೇಳಿ ನಾವು ನೋಡ್ಬೇಕಾದ್ರೆ ಅಲ್ಲೇ ಇದೆ ಆನ್ಸರ್ ಕೂಡ. 4ನೇ ವರ್ಷ ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ಮನುಷ್ಯ ಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮಕ್ಕೋಸ್ಕರ ಬಂದದ್ದು ಅಂತೆ. ಭಕ್ತರ ಕುಟುಂಬಕ್ಕೆ ರೋಗ ಇಲ್ಲ ಸಮಸ್ಯೆ ಅಲ್ಲ ದುಃಖ ಯಾಕೆ ಬರ್ತದಂದ್ರೆ ಅದರಿಂದ ದೇವರ ನಾಮವನ್ನು ಮಹಿಮೆಪಡಿಸಿಕೊಳ್ಳುವುದಕ್ಕಾಗಿ, ದೇವರ ಮಹಿಮೆ ಆ ಪರಿಸರ ಪ್ರಾಂತಗಳಲ್ಲಿ, ಆ ಕುಟುಂಬ ಇರುವಂತ ಪರಿಸರ ಪ್ರಾಂತಗಳಲ್ಲಿ ಅದು ಪ್ರಕಟಿಸುವುದಕ್ಕಾಗಿ ಬರುತ್ತದಂತೇಳಿ ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ಹೇಳಿರುವಂತ ಮಾತನ್ನು ನಾವು ಗಮನಿಸ್ತೇವೆ. ಆದರೆ ಇವತ್ತು ಪ್ರತಿಯೊಬ್ಬರ ಕುಟುಂಬದಲ್ಲಿ ನಾವೆಷ್ಟೇ ಭಕ್ತಿವಂತರಾಗಿದ್ರು ಕೂಡ ಯಾವುದೋ ಒಂದು ಬಾಧೆ, ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ಕ್ಲಿಷ್ಟವಾದಂತ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ತಾ ಇರ್ತೇವೆ. ಆದ್ರೆ ಅವು ಬಂದಾಗ ನಾವು ಹೇಗೆ ಸ್ಪಂದಿಸಬೇಕು, ಯಾವ ರೀತಿಯಾಗಿ ಅದನ್ನು ನಾವು ಪರಿಷ್ಕಾರವನ್ನು ಪಡ್ಕೊಳ್ಳಬೇಕಂತೇಳಿ ಈ ವಚನ ಭಾಗದಿಂದ ನಾವು ಸ್ವಲ್ಪವಾಗಿ ನಾವು ಕೇಳಿಸಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ಭಕ್ತರ ಜೀವನದಲ್ಲಿ ಈ ಅಧ್ಯಾಯದಲ್ಲಿ 3 ಬಾಧೆಗಳ ಬಗ್ಗೆ ಯೋಹಾನನು ಬರೆದಿದ್ದಾನೆ. 3 ವಿಷಯಗಳನ್ನು. ಮೊದಲು ಆ ಕುಟುಂಬದಲ್ಲಿ ರೋಗ ಎಂಬ ಒಂದು ಸಮಸ್ಯೆ ಬಂತು. 2, ಆ ಕುಟುಂಬದಲ್ಲಿ ದುಃಖವಿದೆ, ರೋಗದ ದುಃಖ. 3, ಆ ಕುಟುಂಬದಲ್ಲಿ ಮರಣ ಇದೆ. ಆ ಕುಟುಂಬದಲ್ಲಿ ಈ 3 ಬಾಧೆಗಳಿಂದ ಆ ಕುಟುಂಬವು ಇರುವಂಥದ್ದು. ಮತ್ತು ಈ 3 ಬಾಧೆಗಳಿಂದ ಆ ಕುಟುಂಬವನ್ನು ಯಾವ ರೀತಿಯಾಗಿ ದೇವರು ಆತನು ಪರಾಮರ್ಶಿಸಿ ತನ್ನ ಅದ್ಭುತವಂತ ಸಹಾಯವನ್ನು ಕೊಟ್ಟಿದ್ದಾನೋ ಈ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗೋಣ. ಆದ್ರೆ ಮೊದಲು ಜನರಲ್ ಆಗಿ ನಾವು ಲೋಕ ಸಂಬಂಧವಾಗಿ ಒಬ್ಬ ವ್ಯಕ್ತಿಗೆ ರೋಗ ಯಾಕೆ ಬರುತ್ತದೆ ಅಂತ ನಾವು ಕೇಳಬೇಕಾದ್ರೆ ಅವರ ಅಜಾಗ್ರತೆಯಿಂದ, ನಾವು ಸರಿಯಾಗಿ ಕ್ಲೀನ್ ಮಾಡಿಕೊಳ್ಳದೆ ಇದ್ದಾಗ, ಸರಿಯಾಗಿ ಸ್ನಾನ ಮಾಡದಿದ್ದಾಗ, ತೆಗೆದುಕೊಳ್ಳಬೇಕಂತ ಜಾಗ್ರತೆಗಳನ್ನು ನಾವು ತೆಗೆದುಕೊಳ್ಳದೆ ಇದ್ದಾಗ ನಮ್ಮ ಅಜಾಗ್ರತೆಯಿಂದ ಒಬ್ಬ ವ್ಯಕ್ತಿಗೆ ರೋಗ ಬರುವಂತದ್ದು ನಾವು ಜನರಲ್ ಆಗಿ ಗಮನಿಸ್ತೇವೆ. ಶಾರೀರಿಕವಾದಂತ ಒಂದು ರೋಗ. ಮತ್ತು 2ನೇದು ಅವರ ಬುದ್ಧಿಹೀನತೆ, ಸರಿಯಾದಂತ ಕಾರ್ಯಗಳನ್ನು ಸರಿಯಾದಂತ ಸಮಯದಲ್ಲಿ ಮಾಡದೇ ಇದ್ದಾಗ ಒಬ್ಬ ವ್ಯಕ್ತಿಗೆ ರೋಗ ಬರ್ತದೆ. ಅಜಾಗ್ರತೆಯಿಂದ ರೋಗ ಬರ್ತದೆ ಮತ್ತು ಅವರ ಬುದ್ಧಿಹೀನತೆಯಿಂದ ರೋಗ ಬರ್ತದೆ. 3, ಅವರ ಪರಿಶೋಧನೆಗಾಗಿ ಕೂಡ ರೋಗ ಬರ್ತದೆ. ಅವರನ್ನು ಪರೀಕ್ಷಿಸುವುದಕ್ಕಾಗಿ ಕೂಡ ರೋಗ ಬರುವಂತದ್ದು ನಾವು ಗಮನಿಸ್ತೇವೆ. ಆಮೇಲೆ 4, ಒಂದು ವೇಳೆ ಪಾಪ ಮಾಡಿದರೆ ಪಾಪದ ಪ್ರತಿಫಲವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ದೇವರು ರೋಗವನ್ನು ಬರಮಾಡ್ತಾನೆ. ಆದ್ರೆ ಅದೇ ಕಾರಣವಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಪಾಪದ ಪರಿಣಾಮವಾಗಿ ರೋಗವು ಕೂಡ ಸಂಭವಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಆಮೇಲೆ ಅವರ ಹಿತಕ್ಕಾಗಿ ರೋಗ ಬರುವಂತದ್ದು. ಆಮೇಲೆ 6ನೇದಾಗಿ ದೇವರ ಮಹಿಮೆಗಾಗಿ ಕೂಡ ರೋಗ ಬರುತ್ತೆ. ಅದಕ್ಕಾಗಿ ನಮಗೆ ರೋಗಗಳೇ ಬರುವುದಿಲ್ಲ. ನಮಗೆ ರೋಗ, ನಾವು ಕೆಲವರು ಹೇಳ್ತಾರೆ ನಾವು ಇದುವರೆಗೂ ಒಂದು ಮೆಡಿಸಿನ್ ಕೂಡ ಹಾಕೊಂಡಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಪ್ರಿಯರೇ. ನಾವು ಬಲಹೀನವಂತ ಶರೀರದಲ್ಲಿದ್ದೇವೆ, ಈ ಬಲಹೀನವಂತ ಲೋಕದಲ್ಲಿದ್ದೇವೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಕಾರಣಗಳಿಂದ ರೋಗ ಬಂದೇ ಬರ್ತದೆ. ಅಜಾಗ್ರತೆಯಿಂದಾದ್ರೂ
ಬರ್ತದೆ, ಇಲ್ಲ ಬುದ್ಧಿಹೀನತೆಯಿಂದ ಆದ್ರೂ ಬರುತ್ತದೆ, ಇಲ್ಲ ನಮ್ಮ ಪರಿಶೋಧನೆಗಾಗಿ ಆದ್ರೂ ರೋಗ ಬರ್ತದೆ. ಒಂದು ವೇಳೆ ನಾವು ಅವಿಧೇಯತೆಯಲ್ಲಿ ಬಿದ್ದು ಪಾಪ ಮಾಡಿದಾಗ ನಮ್ಮನ್ನು ಕ್ರಮಪಡಿಸುವುದಕ್ಕಾಗಿ ಒಂದೊಂದು ಸಾರಿ, ಎಲ್ಲಾ ಸಮಯದಲ್ಲ, ಕೆಲವೊಂದು ಸಾರಿ ನಮ್ಮ ಪಾಪದ ಪರಿಣಾಮದ ಪ್ರತಿಫಲವಾಗಿ ರೋಗ ಬರ್ತದೆ. ನಮ್ಮ ಹಿತಕ್ಕಾಗಿ, ನಮ್ಮ ಕ್ಷೇಮಕ್ಕಾಗಿ ಕೂಡ ರೋಗ ಬರ್ತದೆ. ಆರನೇದಾಗಿ ದೇವರ ನಾಮದ ಮಹಿಮೆಗಾಗಿ ರೋಗ ಬರುವಂಥದ್ದು ನಾವು ಲೋಕದಲ್ಲಿ ಗಮನಿಸುವಂತ ವಿಷಯ. ಆದ್ರೆ ಇವತ್ತು ಈ ವಾಕ್ಯ ಭಾಗದಲ್ಲಿ ಇವರಿಗೆ ಬಂದಂತ ಈ ದುಃಖದಲ್ಲಿ, ಇಲ್ಲ ಈ ರೋಗದಲ್ಲಿ ಅವರು ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥದ್ದು ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೀವಿ. ಆ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೀವಿ. ನೋಡ್ರಿ, ಮೊದಲನೇ ವಚನದಲ್ಲಿ ಅವನು ಅಸ್ವಸ್ಥನಾಗಿದ್ದನು ಅಂತ ನಾವು ನೋಡ್ತೇವೆ. ಆಮೇಲೆ ಮೂರನೇ ವಚನದಲ್ಲಿ ಕೂಡ ಅವನು ಅಸ್ವಸ್ಥನಾಗಿದ್ದನು ಅಂತ ನೋಡ್ತೇವೆ. 4ನೇ ವಚನದಲ್ಲಿ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ ಅಂತೇಳಿ. 6ನೇ ವಚನದಲ್ಲಿ ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು. ಸುಮಾರು ಒಂದು 4 ಸಾರಿ ಈ ಅಸ್ವಸ್ಥದ ಬಗ್ಗೆ, ಇಲ್ಲ ರೋಗದ ಬಗ್ಗೆ ಪವಿತ್ರಾತ್ಮ ದೇವರು ಬರೆದಿಟ್ಟಿರುವಂತದ್ದು ವಾಕ್ಯ ಭಾಗದಲ್ಲಿ ಗಮನಿಸುವಂತ ಒಂದು ವಿಷಯವಾಗಿದೆ. ಅದಕ್ಕಾಗಿ ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾಕೆ ಇಂಥ ಪರಿಸ್ಥಿತಿಯನ್ನು ನಮಗೆ ದೇವರು ಬರಮಾಡ್ತಾನೆ ಅಂತ ನಾವು ಕೇಳಬೇಕಾದ್ರೆ, ಮೊದಲನೇ ಒಂದು ವಿಷಯ ನಾನು ಆಗ್ಲೇ ಹೇಳಿದ್ದೆ. ಮೊದಲನೇ ಒಂದು ವಿಷಯ ಏನಂತಂದ್ರೆ, ರೋಗ ನಮಗೆ ಬರುವಾಗ, ಇಲ್ಲ ರೋಗಗಳು ನಮಗೆ ಸಂಭವಿಸುವಾಗ ಯಾಕೆ ಬರ್ತಾವೆ ಅಂತ ನಾವು ನೋಡುವಾಗ, ಮೊದಲನೇ ಒಂದು ವಿಷಯ, 3ನೇ ವಚನವನ್ನು ಆಧಾರ ಮಾಡಿಕೊಂಡು ಹೇಳುವಂತ ವಿಷಯ ಏನಂತಂದ್ರೆ, ನೀನು ಯಾರ ಸಂಬಂಧಿಯೋ ತಿಳಿಯಪಡಿಸುವುದಕ್ಕಾಗಿ ನಿನಗೆ ರೋಗ ಬರ್ತದೆ. ನೀನು ಯಾರಿಗೆ ಸಂಬಂಧಪಟ್ಟವನು, ನೀವು ಯಾರಿಗೆ ಸಂಬಂಧಪಟ್ಟವನು ಅಂತೇಳಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ತಿಳಿಯಪಡಿಸುವುದಕ್ಕಾಗಿ ರೋಗ ಬರುತ್ತದಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇನ್ನೊಂದು ಮಾತು, ಅನೇಕ ಜನರು ಹೇಳುವಂತ ಮಾತು ಅಂತಂದ್ರೆ, ಕ್ರೈಸ್ತರ ಭಕ್ತಿ, ಇಲ್ಲ ಕ್ರೈಸ್ತರ ನಂಬಿಕೆ ವಿವಾಹಗಳಲ್ಲಿ ಗೊತ್ತಾಗ್ತದಂತೆ. ಕ್ರೈಸ್ತರ ಭಕ್ತಿ ನಂಬಿಕೆ ಎಲ್ಲಿ ಗೊತ್ತಾಗ್ತದೆ? ವಿವಾಹದ ಸಮಯಗಳಲ್ಲಿ ಅವ್ರು ಎಷ್ಟು ಭಕ್ತಿವಂತರಾಗಿದ್ದಾರೋ, ಎಷ್ಟು ನಂಬಿಕಸ್ಥರಾಗಿದ್ದಾರೆ ಅಂತೇಳಿ ಎಲ್ಲಿ ಗೊತ್ತಾಗ್ತದೆ? ವಿವಾಹದ ಸಮಯದಲ್ಲೂ ಗೊತ್ತಾಗ್ತದೆ ಅಂತೇಳಿ ಹಿರಿಯರು ಹೇಳುವಂತ ಮಾತು. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ನಮ್ಮ ನಿಜವಾದಂತ ಭಕ್ತಿ, ನಾನು ಯಾರಿಗೆ ಸಂಬಂಧಪಟ್ಟವನು, ನಾನು ಯಾರಿಗೆ ನಾನು ಆಧಾರ ಮಾಡಿಕೊಂಡಿದ್ದೇನೋ ಅದು ಎಲ್ಲಿ ಗೊತ್ತಾಗ್ತದೆ? ನನಗೆ ಸಮಸ್ಯೆ ಬಂದಾಗ, ನನಗೆ ಕಷ್ಟ ಬಂದಾಗ, ನನಗೆ ದುಃಖ ಬಂದಾಗ ನನ್ನ ನಿಜವಾದಂತ ಒಂದು ರಿಯಾಲಿಟಿ ಗೊತ್ತಾಗ್ತದೆ. ಎಲ್ಲವೂ ಸಮೃದ್ಧಿಯಾಗಿದ್ದಾಗ ನನಗೇನು ಗೊತ್ತಾಗುವುದಿಲ್ಲ. ಅದಕ್ಕಾಗಿ ಒಬ್ಬ ವ್ಯಕ್ತಿಗೆ ರೋಗ ಯಾಕೆ ಬರುತ್ತದಂದ್ರೆ, ನೀನು ಯಾರ ಸಂಬಂಧಿಯೋ ಅದನ್ನು ತಿಳಿಯಪಡಿಸುವುದಕ್ಕಾಗಿ, ನೀನು ಯಾರಿಗೆ ಸಂಬಂಧಪಟ್ಟವನು ಅದನ್ನು ತಿಳಿಯಪಡಿಸುವುದಕ್ಕಾಗಿ ರೋಗ ಬರುತ್ತದಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಹೀಗೆ ಬರ್ಕೊಂಡಿದ್ದೇನೆ, ನಿಜವಾದಂತ ಒಂದು ಭಕ್ತಿ, ನಿಜವಾದಂತ ಒಂದು ಕ್ರಿಸ್ತನ ನಂಬಿಕೆ ಎಲ್ಲಿ ಗೊತ್ತಾಗ್ತದೆ ಅಂದ್ರೆ, ಕಷ್ಟ ಕಾಲದಲ್ಲಿದ್ದಾಗ, ನಾವು ಕಷ್ಟ ಕಾಲದಲ್ಲಿ ಹಾದು ಹೋಗ್ತಾ ಇದ್ದಾಗ ನನ್ನ ನಂಬಿಕೆ, ನನ್ನ ಭಕ್ತಿ ಆವಾಗ ಗೊತ್ತಾಗ್ತದೆ. ಎಲ್ಲವೂ ಸಮೃದ್ಧಿಯಾಗಿದ್ದಾಗ ಎಲ್ಲರೂ ಭಕ್ತಿಯನ್ನು ತೋರಿಸ್ತಾರೆ, ಅದರಲ್ಲಿ ದೊಡ್ಡ ವಿಷಯ ಏನೂ ಇಲ್ಲ. ಅದಕ್ಕಾಗಿ ಸಮಸ್ಯೆ ಬಂದಾಗ, ಇಲ್ಲ ರೋಗ ಬಂದಾಗ, ಅಸ್ವಸ್ಥತೆ ಬಂದಾಗ ನಾನು ಯಾರ ಸಂಬಂಧಿ, ನಾನು ಯಾರಿಗೆ ಸಂಬಂಧಪಟ್ಟವನು ಅದನ್ನು ತಿಳಿಯಪಡಿಸುವುದಕ್ಕಾಗಿ ಈ ರೋಗ ಬರುತ್ತದೆ ಅಂತೇಳಿ ವಚನ ಭಾಗದಲ್ಲಿ ನಾವು ಗಮನಿಸಿ. ನೋಡಿ, ಇಲ್ಲಿ ಈ ಅಕ್ಕ ತಂಗಿರು ಏನ್ ಮಾಡಿದ್ದಾರೆ? ಇವ್ರು ಯಾರಿಗೆ ಸಂಬಂಧಪಟ್ಟವರು ಅಂತ ನಮಗೆ ಗೊತ್ತಾಗ್ತಾ ಇದೆ. ರೋಗ ಬಂದಿದೆ, ಇವ್ರು ಯಾರಿಗೆ ಸಮಾಚಾರ ಕಳಿಸಿದ್ದಾರೆ? ಸ್ವಾಮಿಗೆ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ. ಅಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ತಕ್ಷಣವೇ ನೆನಪಾಗುವಂತವ್ರು ಯಾರು? ನಮ್ಮ ಆತ್ಮೀಯರು, ಇಲ್ಲ ನಮ್ಮ ಹಿರಿಯರು, ನಮ್ಮನ್ನು ಪ್ರೀತಿಸುವಂತವ್ರು ನಮ್ಗೆ ನೆನಪಾಗ್ತಾರೆ. ಅದಕ್ಕಾಗಿ ನಾನು ಇವರಿಗೆ ಸಂಬಂಧಪಟ್ಟವನು ಅಂತೇಳಿ ನಮಗೆ ಸಂಬಂಧಪಟ್ಟವರಿಗೆ ಮಾತ್ರ ನಾವು ವಿಷಯ ಮೊದಲು ತಿಳಿಸ್ತೇವೆ. ಅದಕ್ಕಾಗಿ ಇಲ್ಲಿ ಇವರಿಗೆ ರೋಗ ಬಂದಾಗ ಇವ್ರು ಯಾರಿಗೆ ಸಂಬಂಧಪಟ್ಟವರಾಗಿ ಅವ್ರು ಕಾಣಿಸ್ಕೊಳ್ತಾ ಇದ್ರಂದ್ರೆ, ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಗೆ ನಾವು ಸಂಬಂಧಪಟ್ಟವರು. ರೋಗದಲ್ಲಿ ನಾವು ಬಿದ್ದು ಹೋಗುವವರಲ್ಲ, ರೋಗದಲ್ಲಿ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕುವಂತವರಲ್ಲ. ನಮ್ಮ ಒಡೆಯನಿದ್ದಾನೆ, ನಮ್ಮ ರಕ್ಷಕನಿದ್ದಾನೆ, ನಮಗೆ ಆತನ ಸಹಾಯವೇ ಸಾಕು ಅಂತೇಳಿ ಆ ಕಷ್ಟದ ಸಮಯದಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನಿಗೆ ಸಮಾಚಾರವನ್ನು ಕಳಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತದೆ. ಅದಕ್ಕಾಗಿ ಪ್ರಿಯರೇ, ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಾವು ಯಾರಿಗೆ ಸಂಬಂಧಪಟ್ಟವರು, ಯಾರ ಸಂಬಂಧಿಗಳಾಗಿದ್ದೇವೋ, ಕಷ್ಟ ಕಾಲದಲ್ಲಿ
ಅದು ಗೊತ್ತಾಗ್ತದೆ. ನೋಡಿ, ಒಂದು ಮಾತು ಓದ್ಕೊಳ್ಳೋಣ ನೋಡಿ. ಆ ಹಳೆ ಒಡಂಬಡಿಕೆಯಲ್ಲಿ 2ನೇ ಅರಸರ ಗ್ರಂಥ, ಹಳೆ ಒಡಂಬಡಿಕೆಯ ಗ್ರಂಥದಲ್ಲಿ 2ನೇ ಅರಸರ ಗ್ರಂಥ, ಒಂದ್ ಮಾತು ಓದ್ಕೊಳ್ಳೋಣ ನೋಡಿ. ರೋಗ ಬಂದಾಗ ಒಬ್ಬ ಅರಸನು ಅಹಜ್ಯನು ಏನ್ ಮಾಡ್ತಾನೆ ನೋಡೋಣ. ಒಂದು ಮಾತು 2ನೇ ಅರಸರ ಗ್ರಂಥ 1ನೇ ಅಧ್ಯಾಯ 2ನೇ ವಚನ ಓದ್ತಾ ಇದ್ದು ನೋಡಿ. 2ನೇ ವಚನ, 2ನೇ ಅರಸರ ಗ್ರಂಥ 1ನೇ ಅಧ್ಯಾಯ 2ನೇ ವಚನ. ಅಹಜ್ಯನು ಸಮರಯದಲ್ಲಿ ತನ್ನ ಅಪ್ಪೆರಿಯ ಜಲಾಂಧರ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾದಾಗ ತನ್ನ ಸೇವಕರನ್ನು ಕರೆದು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬೆಲ್ಜೆಬೂಬನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವನೋ ಇಲ್ಲವೋ ಎಂಬುದನ್ನು ವಿಚಾರಿಸಿರಿ ಎಂದು ಹೇಳಿ ಕಳುಹಿಸಿದನು. ಇಲ್ಲಿ ನೋಡಿ, ಇಸ್ರಾಯೇಲಿನ ಅರಸನು ಅಹಜ್ಯನು ಅವನು ಆ ಮೇಲಂತಸ್ತಿನಿಂದ ಬಿದ್ದು ಅವನು ಅಸ್ವಸ್ಥನಾಗ್ತಾನೆ. ಅಸ್ವಸ್ಥನಾದಾಗ ಅವನು ಏನ್ ಮಾಡ್ತಾನೆ, ಎಕ್ರೋನಿನ ದೇವರಾದ ಬೆಲ್ಜೆಬೂಲನ ಸನ್ನಿಧಿಗೆ ಅವರನ್ನು ಕಲಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಅಂದ್ರೆ ಈತನು ಯಾರಿಗೆ ಸಂಬಂಧಪಟ್ಟವನು, ಯಾರ ಮೇಲೆ ಆತುಕೊಂಡಿದ್ದಾನೆ? ಇವನು ಇಸ್ರಾಯೇಲ್ ಅರಸನಾಗಿದ್ರು ಕೂಡ ಒಂದು ವಿಗ್ರಹಾರಾಧಿಕರಿಗೆ, ಒಬ್ಬ ಮಾಂತ್ರಿಕರನ್ನು ಆಶ್ರಯಿಸಿ ನಾನು ಸ್ವಸ್ಥನಾಗ್ತೇನೋ ಆಗಲ್ವ ಅಂತೇಳಿ ಅವನು ವಿಚಾರಣೆ ಮಾಡುವುದಕ್ಕಾಗಿ ಕಲಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ವಿಶ್ವಾಸಗಳಲ್ಲಿ ಕೂಡ ಅನೇಕ ಜನರಿಗೆ ರೋಗ ಬಂದಾಗ, ಅಸ್ವಸ್ಥ ಬಂದಾಗ ಯಾರನ್ನ ಆಶ್ರಯಿಸಿಕೊಳ್ತಾ ಇದ್ದೇವೆ? ಕೆಲವರು ದಾರಗಳನ್ನು ಕಟ್ಟಿಕೊಳ್ಳುತ್ತಾರೆ, ಕೆಲವರು ಬೇರೆ ಬೇರೆ ತಾಯಿತುಗಳನ್ನು ಕಟ್ಟಿಕೊಳ್ಳುತ್ತಾರೆ. ಅಂದ್ರೆ ದೇವರ ಹತ್ರಕ್ಕೆ ಬಾರದೆ ಬೇರೆ ವಿಧವಾದಂತ ವಿಗ್ರಹಾರಾಧನೆಗೆ ಹೋಗುವಂಥದ್ದು, ಮಸೀದಿಗಳಿಗೆ ಹೋಗುವಂಥದ್ದು ಇವತ್ತು ನಾವು ಲೋಕದಲ್ಲಿ ಗಮನಿಸುವಂತ ಒಂದು ವಿಷಯವಾಗಿದೆ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಮಗೆ ರೋಗ ಸಂಭವಿಸಿದಾಗ ನಾವು ಯಾರಿಗೆ ಸಂಬಂಧಪಟ್ಟವರು ಅದು ಆ ರೋಗವೇ ತಿಳಿಯಪಡಿಸ್ತದೆ. ಈ ಅಹಾಜಿನ ಯಾರಿಗೆ ಸಂಬಂಧಪಟ್ಟವನು, ಯಾರ ಹತ್ರ ಸಮಾಚಾರ ಕಳಿಸ್ತಾ ಇದ್ದಾನೆ? ಎಕ್ರೋನನ ದೇವರಾದ ಬೆಲ್ಜೆಬೂಬನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯೋ ಆಗುವನೋ ಇಲ್ಲವೋ ಎಂಬುದನ್ನು ವಿಚಾರಿಸಿ. ಯಾರ ಹತ್ರ ವಿಚಾರಣೆ ಮಾಡ್ತಾ ಇದ್ದಾರೆ? ವಿಗ್ರಹಾರಾಧಿಕರ ಹತ್ರ ಹೋಗ್ತಾರೆ. ಅದಕ್ಕಾಗಿ ಪ್ರಿಯರೇ, ರೋಗ ಬಂದಾಗ ನಮ್ಮ ನಿಜವಾದಂತ ನಂಬಿಕೆ, ನಾವು ಯಾರಿಗೂ ಸಂಬಂಧಪಟ್ಟವರು ನಮ್ಗೆ ಅರ್ಥವಾಗ್ತದೆ. 6ನೇ ವಚನ ಮಧ್ಯಭಾಗದಲ್ಲಿ ನೋಡಿ, ಅಲ್ಲಿ ದೇವರಾತ್ಮ ಹೇಳುವಂತ ಮಾತು, ನೀನು ಎಕ್ರೋನಿನ ದೇವರಾದ ಬೆಲ್ಜೆಬೂಬನ ವಿಚಾರಿಸುವುದಕ್ಕೆ ಕಳುಹಿಸುವುದೇನು? ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಹೇಳಿರಿ ಎಂದು ಆಜ್ಞಾಪಿಸಿದನು. ಏನಾಯ್ತು? ಅಲ್ಲಿ ದೇವದೂತನು ಬಂದು ಅದನ್ನೇನು, ನೀನು ಯಾಕೆ ಇಸ್ರಾಯೇಲರ ದೇವರಿಲ್ವಾ? ಇಸ್ರಾಯೇಲ್ ದೇವರ ಹತ್ರ ನೀನು ವಿಚಾರಿಸಬೇಕಾಯ್ತು, ಆತನ ಮುಂದೆ ನೀವು ಬೇಡಬೇಕಾಯ್ತು, ಆತನ ಸಮಾಚಾರ ಕಲಿಸಬೇಕಾಯ್ತು. ಆದ್ರೆ ನೀನು ಎಕ್ರೋನಿನ ದೇವರಾದಂತ ಬೆಲ್ಜೆಬೂಬನ ಕಡೆಗೆ ನೀನು ಕಲಿಸಿದ್ದರಿಂದ ಏನಾಯ್ತು ವಿಚಾರಣೆ? ಹತ್ತಿರುವಂತ ಮಂಚ ಇಳಿಯದೆ ಹಾಗೆ ಸತ್ತು ಹೋಗ್ತೀಯ ಅಂತೇಳಿ ಅದನ್ನು 16ನೇ ವಚನದಲ್ಲಿ ಕೂಡ ಆ ಮಾತನ್ನ ಓದ್ತೇವೆ. ನೀನು ಎಕ್ರೋನಿನ ದೇವರಾದ ಬೆಲ್ಜೆಬೂಬನನ್ನು ವಿಚಾರಿಸುವುದಕ್ಕೆ ದೂತರನ್ನು ಕಳುಹಿಸಿದ್ದೇನು ಅಂತ ವಿಚಾರ ಮಾಡುವುದಕ್ಕೆ ಇಸ್ರಾಯೇಲಿಯರಲ್ಲಿ ದೇವರಿಲ್ಲವೋ? ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು. ಈ ಯಾರನ್ನ ಆಶ್ರಯಿಸಿದ್ದಾನೆ? ಇದನ್ನು ಯಾರಿಗೆ ಸಂಬಂಧಪಟ್ಟವನಾಗಿ ವರ್ತಿಸಿದ್ದಾನಂದ್ರೆ ಇವನೊಬ್ಬ ವಿಗ್ರಹಾರಾಧಿಕರನ್ನು ಆತನ ಆಶ್ರಯಿಸಿರುವಂತದ್ದು, ಮಾಂತ್ರಿಕರನ್ನು, ಭೂತ ವೈದ್ಯರನ್ನು ಆಶ್ರಯಿಸಿರುವಂತದ್ದು ವಚನ ಭಾಗದಲ್ಲಿ ನಾನು ಗಮನಿಸ್ತೇನೆ. ಅದ್ರ ಪರಿಣಾಮವೇನಾಯ್ತು? ಹತ್ತಿರುವಂತ ಮಂಚವು ಇಳಿಯದೆ ಹಾಗೆ ಸತ್ತು ಹೋಗ್ತೀಯ. ಒಂದ್ ವೇಳೆ ದೇವರ ಹತ್ರ ವಿಚಾರಣೆ ಮಾಡಿದ್ರೆ, ಇಸ್ರಾಯೇಲ್ ದೇವರ ಹತ್ರ ವಿಚಾರಣೆ ಮಾಡಿದ್ರೆ ನೀನು ಇಸ್ರಾಯೇಲ್ ದೇವರಿಗೆ ಸಂಬಂಧಪಟ್ಟವನಾಗಿರ್ತಿದ್ದಿ ಮತ್ತು ನೀನು ಜೀವದಿಂದ ಉಳಿತಾ ಇದ್ದೀಯ. ಅದಕ್ಕಾಗಿ ಇಲ್ಲಿ ಅಹಾಜ್ಯನು ತನಗೆ ರೋಗವು ಸಂಭವಿಸಿದಾಗ ಆತನೇನು ಮಾಡಿದ್ದಾನೆ? ಅನ್ಯ ದೇವರನ್ನು, ವಿಗ್ರಹಾರಾಧಿಕರನ್ನು, ಬೇತಾಲಿಕರನ್ನು, ಮಾಂತ್ರಿಕರನ್ನು, ಭೂತ ವೈದ್ಯರನ್ನು ಅವನು ಸಂಪ್ರದಿಸಿ ಅವನು ಸತ್ತು ಹೋಗಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತಾನೆ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ನಮಗೆ ಸಂಭವಿಸುವಂತ ಕಷ್ಟದಲ್ಲಿ ಇಲ್ಲ ರೋಗದಲ್ಲಿ ನಾವು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದೇವೆ, ಯಾರ ಮೇಲೆ ಆತುಕೊಳ್ಳುತ್ತಾ ಇದ್ದೇವೆ, ಯಾರಿಗೆ ಸಮಾಚಾರ ಕಳಿಸ್ತಾ ಇದ್ದೇವೆ ಅನ್ನುವಂಥದ್ದು ನಮ್ಮ ಕಷ್ಟವೇ ತಿಳಿಯಪಡಿಸ್ತದೆ. ಆದ್ರೆ ಇಲ್ಲಿದ್ದಂತ ಕುಟುಂಬ ಯಾರಿಗೆ ಸಮಾಚಾರ ಕಳಿಸಿದ್ದಾರೆ? ಸ್ವಾಮಿಗೆ,
ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ. ಅಂದ್ರ ಅರ್ಥ, ಈ ಮಾರ್ತ, ಈ ಮರಿಯಲು ಮತ್ತು ಲಾಜರು ಯೇಸು ಕ್ರಿಸ್ತನ ಸಂಬಂಧಿಕರೆಲ್ಲ ಸಂಬಂಧಪಟ್ಟವರು. ಯೇಸು ಸ್ವಾಮಿ ಅವರನ್ನು ಪ್ರೀತಿಸಿದ್ದಾನೆ. ಅದಕ್ಕಾಗಿ ಅವ್ರ ಹತ್ರ ಸಮಾಚಾರ ಕಳಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ಗಮನಿಸಿ. ಮತ್ತೊಂದು ವಾಕ್ಯ ನೋಡ್ರಿ, ಎರಡನೇ ಪೂರ್ವಕಾಲ ವೃತ್ತಾಂತ ಗ್ರಂಥ 16ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. 16ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತಿದೆ ನೋಡ್ರಿ. ಅವನ ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಈ ರೋಗದಲ್ಲಿಯೂ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು. ಯಹೂದ್ಯರ ಅರಸನಾದಂತ ಆಸನ್ 39ನೇ ವರ್ಷದಲ್ಲಿ ಇವನ ಕಾಲುಗಳಲ್ಲಿ ಕಠಿಣವಾದಂತ ರೋಗ ಉಂಟಾಯಿತು. ಆದ್ರೆ ಆಸನ ಏನ್ ಮಾಡಿದ್ದಾನಂದ್ರೆ, ಅವನು ಯೆಹೋವನ ಸಹಾಯವನ್ನು ಕೋರದೆ, ಯೆಹೋವನನ್ನು ವಿಚಾರಿಸದೆ, ಮಾಡಿರುವ ತಪ್ಪಿಗೆ ಅದು ಪಶ್ಚಾತ್ತಾಪ ಪಡದೆ ಅವನೇನು ಮಾಡ್ತಾನಂದ್ರೆ ವೈದ್ಯರ ಸಹಾಯವನ್ನು ಕೋರಿದನು. ಆಮೇಲೆ ಏನಾಯ್ತು, ಅವನು ಸತ್ತು ಹೋಗ್ತಾನೆ. ನಾವು ಕೆಲವು ವಚನ ಭಾಗದಲ್ಲಿ ಓದ್ತೇವೆ. ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಮಗೆ ರೋಗ ಸಂಭವಿಸಿದಾಗ, ಇಲ್ಲ ನಮಗೆ ಕಷ್ಟ ಸಂಭವಿಸಿದಾಗ, ನಮ್ಮ ಕುಟುಂಬದಲ್ಲಿ ಬಾಧೆ ಸಂಭವಿಸಿದಾಗ ನಾವು ಯಾರು ಸಂಬಂಧಿಗಳೋ ಅದು ನಮಗೆ ತೋರ್ಪಡಿಸ್ತದೆ. ನಾವು ಯಾರನ್ನು ಆಶ್ರಯಿಸ್ಕೊಳ್ತಾ ಇದ್ದೇವೆ, ಯಾರ ಹತ್ರ ವಿಚಾರಣೆ ಮಾಡ್ತಾ ಇದ್ದೇವೆ, ಯಾರಿಗೆ ಸಮಾಚಾರ ಕಲಿಸ್ತಾ ಇದ್ದೇವೆ, ಅದು ನಮಗೆ ತಿಳಿಪಡಿಸುವಂತದ್ದಾಗಿದೆ. ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಈಗಿನ ಕಾಲದಲ್ಲಿ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಡಾಕ್ಟರ್ಗಿಂತ ಮೊದಲು ನಾವು ಯಾರಿಗೆ ದೇವರ ಹತ್ರ ವಿಚಾರಣೆ ಮಾಡಬೇಕು, ದೇವರಿಗೆ ಪ್ರಾರ್ಥಿಸಬೇಕು. ಡಾಕ್ಟರ್ ಕೂಡ ಏನ್ ಹೇಳ್ತಾರೆ, ಟ್ರೀಟ್ಮೆಂಟ್ ಮಾಡಿ ದೇವರ ಮೇಲೆ ಭಾರ ಆಗ್ತದೆ. ದೇವರು ಮಾಡಿದ್ರೆ ಮಾಡ್ಲಿ ಅಂತ ಗ್ಯಾರಂಟಿ ಹೇಳಲಿಕ್ಕೆ ಆಗಲ್ಲ. ಡಾಕ್ಟರ್ ಕೂಡ ದೇವರ ಸಹಾಯ ಮಾಡಿದ್ರೆ ನೀವು ಸ್ವಸ್ಥತೆ ಆಗ್ತೀವಿ ಅಂತೆ. ಅದಕ್ಕಾಗಿ ಡಾಕ್ಟರ್ ಹತ್ರ ಹೋಗುವುದಕ್ಕಿಂತ ಮುಂಚೆ ನಾವು ಯಾರ ಹತ್ರ ವಿಚಾರಿಸಬೇಕು? ನಮ್ಮ ದೇವರ ಹತ್ರ. ನಮ್ಮ ಒಡೆಯನು, ನಮ್ಮನ್ನು ಪ್ರೀತಿಸುವಾತನು, ನಮಗಾಗಿ ಈ ಲೋಕಕ್ಕೆ ಬಂದವನು, ನಮಗ ಸಮಸ್ತವನ್ನು ಬಿಟ್ಟು ಬಂದವನು, ಆತನ ಹತ್ರ ನಾವು ವಿಚಾರಣೆ ಮಾಡುವಾಗ, ಆತನ ನಾವು ಒಪ್ಪಿಸುವಾಗ ನಾವೇನಾಗ್ತೇವೆ? ಆತನ ಸಂಬಂಧಿಗಳಾಗ್ತೇವೆ. ನಾವು ಕರ್ತನಾಗಿರುವಂತ ದೇವರ ಸಂಬಂಧಿಗಳಾಗ್ತೇವೆ. ರೋಗ ಬಂದಾಗಲೇ ನಮ್ಮ ರಿಯಾಲಿಟಿ ಗೊತ್ತಾಗ್ತದೆ, ನಾವ್ ಯಾರಿಗೆ ಸಂಬಂಧಪಟ್ಟವರು ಅಂತೇಳಿ. ಇದು ಮೊದಲನೇ ವಿಷಯ. ಇಲ್ಲಿದ್ದಂತೆ ಈ ಕುಟುಂಬ, ಅಹಜ್ಜನು ವಿಗ್ರಹಾರಾಧಿಕರನ್ನು ವಿಚಾರಣೆ ಮಾಡಿದ್ದಾನೆ, ಆಸನು ವೈದ್ಯರನ್ನು ವಿಚಾರಣೆ ಮಾಡಿದ್ದಾನೆ. ಆದ್ರೆ ಇಲ್ಲಿದ್ದಂತ ಕುಟುಂಬ, ಈ ಚಿಕ್ಕ ಕುಟುಂಬ, ಅವರಿಗೆ ಸಂಭವಿಸಿದಾಗ, ಆ ರೋಗ ಬಂದಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಗೆ ಅವ್ರ ಸಮಾಚಾರ ಕಲಿಸಿ, ನಾವು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರು, ನಾವು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರು ಅಂತೇಳಿ ಅದರ ಮೂಲಕವಾಗಿ ಅವರು ತಿಳಿಯಪಡಿಸಿರುವಂತದ್ದು ವಚನ ಭಾಗದಲ್ಲಿ ಗಮನಿಸ್ತೇವೆ. ಯಾಕೆ ಬರ್ತದೆ ರೋಗ ಅಂತ ಇರುವಾಗ ಮೊದಲನೇ ವಿಷಯ, ನಾವು ಯಾರ ಸಂಬಂಧಿಗಳು ಆ ರೋಗದಲ್ಲಿ ನಮಗೆ ಅರ್ಥವಾಗ್ತದೆ. ಎರಡನೇ ವಿಷಯ ಅದೇ 3ನೇ ವಚನ ಆಧಾರ ಮಾಡಿಕೊಂಡು, ಮೊದಲು ನಾವು ಯಾರ ಸಂಬಂಧಿಕರು ಅದನ್ನು ವ್ಯಕ್ತಪಡಿಸುತ್ತದೆ. ಎರಡನೇ ವಿಷಯ ಏನಂತಂದ್ರೆ, ರೋಗ ಬಂದಾಗ ದೇವರ ಪ್ರೀತಿಯನ್ನು ನಮಗೆ ನೆನಪು ಮಾಡ್ತದೆ. ಮೊದಲು ನಾವು ಯಾರ ಸಂಬಂಧಿಕರು ಅದನ್ನು ತಿಳಿಯಪಡಿಸುವಂಥದ್ದು. ಎರಡನೇದಾಗಿ ದೇವರ ಪ್ರೀತಿ ನಮ್ಮ ನೆನಪಿಗೆ ಬರ್ತದೆ. ಅದಕ್ಕಾಗಿ ಇಲ್ಲಿ ಹೇಳುವಂತ ಮಾತು ನೋಡಿ, ನಿನ್ನ ಪ್ರಿಯ ಮಿತ್ರನು. ಸ್ವಾಮಿ, ನೀನು ಪ್ರೀತಿಸಿರುವಂತ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದನಂದ್ರೆ ದೇವರ ಪ್ರೀತಿ ಅವರ ನೆನಪಿಗೆ ಬಂದಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತಾರೆ. 5ನೇ ವಚನದಲ್ಲಿ ನೋಡಿ, ಮಾರ್ತಲಲ್ಲಿಯೂ ಆಕೆ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಯೇಸು ಸ್ವಾಮಿ ಅವರನ್ನು ಪ್ರೀತಿಸ್ತಾ ಇದ್ದಾನೆ. ಆದ್ರೆ ಈ ಪ್ರೀತಿ ಯಾವಾಗ ನೆನಪಾಗ್ತಾ ಇದೆ? ಕಷ್ಟದಲ್ಲಿ, ಆ ವ್ಯಾಧಿ ಬಂದಾಗ, ದುಃಖ ಬಂದಾಗ ಅವರಿಗೆ ಯೇಸು ಕ್ರಿಸ್ತನ ಪ್ರೀತಿ ನೆನಪಾಗಿರುವಂತದ್ದು ವಚನ ಭಾಗದಲ್ಲಿ ಗಮನ. ಇವತ್ತು ನಮಗೆ ಯಾಕೆ ಕಷ್ಟ ಬರ್ತದೆ, ಇವತ್ತು ನಮಗೆ ಯಾಕೆ ರೋಗ ಸಂಭವಿಸ್ತದೆ ಅಂತ ನಾವು ನೋಡ್ಬೇಕಾದ್ರೆ, ದೇವರ ಒಂದು ಪ್ರೀತಿಯನ್ನು ನಮಗೆ ನೆನಪು ಮಾಡಿಕೊಳ್ಳೋದಕ್ಕೆ. ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾನೆ. ಒಂದು ಕಾಲದಲ್ಲಿ ನಾವು ಎಷ್ಟು ಬಲಹೀನರಾಗಿದ್ದೇವಲ್ಲ. ರೋಮಪತ್ರಿಕೆ ನಾವು ಓದ್ತೇವೆ. ರೋಮಪತ್ರಿಕೆ 5ನೇ ಅಧ್ಯಾಯದಲ್ಲಿ ನೋಡಿ, ನಾವೆಷ್ಟು ಬಲಹೀನರಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಆದ್ರೆ ಈಗ ಬಿಡ್ತಾನ? ರೋಮಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ನಾನು ಈಗ ಓದ್ತೀನಿ ನೋಡಿ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ.
ಪವಿತ್ರಾತ್ಮ ಮೂಲಕವಾಗಿ ದೇವರ ಪ್ರೀತಿಯ ರಸವು. ಪ್ರೀತಿ ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿದೆ. ನಾವೆಂತವರಾಗಿದ್ದೇವೆ? 6ನೇ ವಚನದಿಂದ 10ನೇ ವಚನ ಓದ್ತೇವೆ. ನಾವು ಅಶಕ್ತರಾಗಿದ್ದಾಗ, ನಾವು ಭಕ್ತಿಹೀನರಾಗಿದ್ದಾಗ, ನಾವು ಪಾಪಿಗಳಾಗಿದ್ದಾಗ, ನಾವು ದೇವರಿಗೆ ವೈರಿಗಳಾಗಿದ್ದಾಗ ನಮ್ಮ ಮೇಲೆ ಆತನಿಗಿರುವಂತ ಪ್ರೀತಿಯನ್ನು ಆತನ ಸಿದ್ಧಾಂತ ಪಡಿಸಿದ್ದಾನೆ. ಆ ಕಲವಾರಿ ಕ್ರೂಜೆನಲ್ಲಿ ನಮ್ಮ ಮೇಲೆ ಆತನಿಗಿರುವಂತ ಪ್ರೀತಿಯನ್ನು ಆತನ ಸಿದ್ಧಾಂತ ಪಡಿಸಿ ನಮ್ಮನ್ನು ರಕ್ಷಿಸಿದ್ದಾನೆ. ಅಷ್ಟು ಪಾಪದಲ್ಲಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಆದ್ರೆ ಇವತ್ತು ನಾವ್ಯಾರು? ದೇವರನ್ನು ನಂಬಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ದೇವರ ಪ್ರೀತಿ ನಮ್ಮ ಹೃದಯದಲ್ಲಿದೆ. ಇಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ಮರೆಯುವಂತವನಲ್ಲ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ, ಭಕ್ತರಾಗಿದ್ದೇವೆ, ದೇವರು ನಮ್ಮನ್ನು ಮರೆತು ಹೋಗ್ತಾನ. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮನ್ನು ಮರ್ತಿಲ್ಲ. ಭಕ್ತಿಹೀನರಾಗಿದ್ದಾಗ, ಅಶಕ್ತರಾಗಿದ್ದಾಗ, ದೇವರಿಗೆ ವೈರಿಗಳಾಗಿದ್ದಾಗ, ಶತ್ರುಗಳಾಗಿದ್ದಾಗ, ಪಾಪಿಗಳಾಗಿದ್ದಾಗಲೂ ದೇವರು ನಮ್ಮನ್ನು ಮರ್ತಿಲ್ಲ. ಆ ಕಲವಾರಿ ಕ್ರೂಜ ಅದ್ಭುತವಾದ ಪ್ರೀತಿಯನ್ನು ತೋರ್ಪಡಿಸಿತ್ತು. ಆದ್ರೆ ಈಗ ನಾವು ದೇವರ ಮಕ್ಕಳು, ಯೇಸು ಸ್ವಾಮಿ ಮಕ್ಕಳಾಗಿದ್ದೇವೆ ಮತ್ತು ಭಕ್ತರಾಗಿದ್ದೇವೆ, ಆತನ ಆರಾಧಿಸುವಂತ ಜನರಾಗಿದ್ದೇವೆ. ಆದ್ರೆ ಕಷ್ಟ ಕಾಲದಲ್ಲಿ ಆತನು ನಮ್ಮನ್ನು ಮರೆಯುವಂತ ದೇವರು. ಅದಕ್ಕಾಗಿ ಈ ದುಃಖದ ಸಮಯದಲ್ಲಿ, ಈ ರೋಗ ಸಮಯದಲ್ಲಿ ದೇವರ ಪ್ರೀತಿಯನ್ನು ನಮ್ಮ ನೆನಪಿಗೆ ತರುವುದಕ್ಕಾಗಿ, ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾನೋ, ನಮ್ಮ ಮೇಲೆ ಆತನ ಎಷ್ಟು ಪ್ರೀತಿಯನ್ನು ತೋರಿಸಿದ್ದಾನೋ ಅದನ್ನು ತೋರ್ಪಡಿಸುವುದಕ್ಕಾಗಿ ಭಕ್ತರ ಜೀವನದಲ್ಲಿ ಈ ಬಾಧೆಗಳು, ಈ ವ್ಯಾಧಿಗಳು ಬಂದೇ ಬರ್ತವೆ. ನೋಡಿ 8ನೇ ಅಧ್ಯಾಯದಲ್ಲಿ ಆ ಮಾತು ಓದೋಣ. ದೇವರ ಪ್ರೀತಿಯಿಂದ ನಮ್ಮನ್ನು ಯಾವುದು ಕೂಡ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. 8ನೇ ಅಧ್ಯಾಯ, ಅದೇ ರೋಮಪತ್ರಿಕೆ 8ನೇ ಅಧ್ಯಾಯ 35ನೇ ವಚನ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ಇವ್ಯಾವು ಕೂಡ, ರೋಗ, ಸಂಕಟ, ಹಿಂಸೆ, ಇವ್ಯಾವು ಕೂಡ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ವಿಶ್ವಾಸಿಗಳಾಗಿರುತ್ತೆ ನಾವು ಕಷ್ಟ ಕಾಲದಲ್ಲಿ, ರೋಗ ಸಂಭವಿಸಿದಾಗ, ದುಃಖ ಬಂದಾಗ, ವೇದನೆ ಬಂದಾಗ ನಾವೇನ್ ಮಾಡ್ಬೇಕು? ಕರ್ತನ ಪ್ರೀತಿಯನ್ನು ನಾವು ನೆನಪು ಮಾಡ್ಬೇಕು. ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾರೆ, ಆ ಪ್ರೀತಿಯನ್ನು ನಾವು ನೆನಪು ಮಾಡಿಕೊಳ್ಳುವುದಕ್ಕಾಗಿ ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ಲಿಕ್ಕೆ ದೇವರ ಅವಕಾಶ ಕೊಡ್ತಾನೆ. ನೋಡಿ, ಅದೇ ವಚನ ಭಾಗದಲ್ಲಿ ನಾವು ಓದ್ತೀವಿ. 37ನೇ ವಾಕ್ಯ ನೋಡಿ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಈ ಎಲ್ಲಾ ವಿಷಯಗಳ ಮೇಲಿರುವಂತ ಕಷ್ಟ, ಸಂಕಟ, ಹಿಂಸೆ, ಅನ್ನವಿಲ್ಲುವುದು, ವಸ್ತ್ರ ಇಲ್ಲುವುದು, ಗಂಡಾಂತರವು, ಕ್ಷಾಮವು, ರೋಗ, ವ್ಯಾಧಿ, ಬಾಧೆ, ಇವೆಲ್ಲವುಗಳಿಂದ ನಾವೇನಾಗ್ತಾ ಇದ್ದೇವೆ? ಪೂರ್ಣ ಜಯಶಾಲಿಗಳ. ಯಾರಿಂದ? ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ಈ ಎಲ್ಲಾ ವಿಷಯಗಳಿಂದ ನಾವು ಜಯಶಾಲಿಗಳಾಗ್ತೇವೆ. 38ನೇ ವಚನ ಓದ್ತೀನಿ ನೋಡಿ. ಹೇಗಂದ್ರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಆ ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರು ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ನೋಡಿದ್ರ ಪೌಲನು ಅಂದ ಭರವಸೆ ನೋಡಿ. ಯಾವ ಸಂಗತಿಗಳು ಈ ಲೋಕದಲ್ಲಾಗಲಿ, ಮೇಲ್ಲೋಕದಲ್ಲಾಗಲಿ, ದುರಾತ್ಮಗಳಾಗಲಿ, ಯಾವುದು ಕೂಡ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಯಾಕೆ ನಮಗೆ ರೋಗ ಬರ್ತದೆ, ಯಾಕೆ ನಮಗೆ ದುಃಖ ಬರ್ತದೆ ಅಂದ್ರೆ ನಾವು ದೇವರ ಪ್ರೀತಿಯನ್ನು ನೆನಪು ಮಾಡಿಕೊಳ್ಳುವುದಕ್ಕಾಗಿ, ನಾವು ದೇವರ ಪ್ರೀತಿಯನ್ನು ಸ್ಮರಿಸುವುದಕ್ಕಾಗಿ, ದೇವರ ನಾವು ಮರೆಯದೆ ಆತನ ಪ್ರೀತಿಯನ್ನು ನಾವು ಸ್ಮರಿಸುವುದಕ್ಕಾಗಿ ನಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳನ್ನು, ಇಂಥ ಕಷ್ಟವಂತ ಮಾರ್ಗದಲ್ಲಿ ನಮ್ಮನ್ನು ಹಾದು ಹೋಗ್ಲಿಕ್ಕೆ ದೇವರು ಬಿಡುತ್ತೆ. ಇದು 2ನೇ ವಿಷಯ. ದೇವರ ಪ್ರೀತಿಯನ್ನು ನಮಗೆ ನೆನಪು ಮಾಡುವುದಕ್ಕಾಗಿ ನಮ್ಮ ಜೀವನದಲ್ಲಿ ರೋಗ, ಸಮಸ್ಯೆ, ಕಷ್ಟ ಬರಬಹುದು. 3ನೇ ವಿಷಯದಲ್ಲಿ ನಾನು ಮುಗಿಸ್ತೇನೆ. 3ನೇ ವಿಷಯ ಏನಂತಂದ್ರೆ, ಅದೇ 3ನೇ ವಚನ ಆಧಾರ ಮಾಡಿಕೊಂಡು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನ. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು. ಅಂದ್ರೆ 3ನೇ ಒಂದು ವಿಷಯ ಏನಂತಂದ್ರೆ, ನಾವು ಕರ್ತನ ಮೇಲೆ ಆತುಕೊಳ್ಳುವುದಕ್ಕಾಗಿ ಇಂಥ ವಿಷಯಗಳು ಬರಮಾಡ. ಮೊದಲು ನಾವು ಯಾರ ಸಂಬಂಧಿಕರು ತಿಳಿಯಪಡಿಸುವುದಕ್ಕಾಗಿ ನಮಗೆ ಇಂಥ ಕಷ್ಟವಂತ ಮಾರ್ಗದಲ್ಲಿ ನಡೆಸ್ತಾನೆ. ಒಂದು ವೇಳೆ ರೋಗ, ಸಮಸ್ಯೆ, ಕಷ್ಟ ಏನೇ ಇರ್ಬೋದು. 2, ಆತನ ಪ್ರೀತಿಯನ್ನು ನಾವು ಯಾವಾಗಲೂ ಕೂಡ ನೆನಪು ಮಾಡಿಕೊಳ್ಳುವುದಕ್ಕಾಗಿ ಆ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. 3ನೇದಾಗಿ
ನಾವು ಕರ್ತನ ಮೇಲೆ ಆತುಕೊಳ್ಳಬೇಕು, ಬೇರೊಬ್ಬರ ಮೇಲೆ ಆತುಕೊಳ್ಳಬಾರದು. ಅಹಜ್ಯನು ಬೇತಾಲ್ಕರನ್ನು, ವಿಗ್ರಹಾರಾಧಿಕರ ಮೇಲೆ ಆತುಕೊಂಡಿದ್ದ, ಮಂತ್ರವಾದಿಗಳ ಮೇಲೆ ಆತುಕೊಂಡಿದ್ದಾನೆ ಅಹಜ್ಯನು. ಆಸನು ವೈದ್ಯರ ಮೇಲೆ ಆತುಕೊಂಡಿದ್ದ. ಅದಕ್ಕಾಗಿ ನಾವು ಕರ್ತನ ಮೇಲೆ ಆತುಕೊಳ್ಳುವುದಕ್ಕಾಗಿ ಇಂಥ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ನಡೆಸ್ತಾನೆ. ಅದಕ್ಕಾಗಿ ಇವ್ರು ನೋಡಿ ಯಾರ ಮೇಲೆ ಆತ್ಕೊಂಡಿದ್ದಾರೆ? ಸ್ವಾಮಿ. ನನ್ನ ಕಲಸಾರಲ್ಲಿದೆ, ಇದು ಮೂಲ ಭಾಷೆಯಲ್ಲಿ ಮೈ ಲಾರ್ಡ್, ನನ್ನ ಕರ್ತನೆ, ನನ್ನ ಒಡೆಯನೇ, ನಮ್ಮ 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 ಆಶ್ರಯವು ನೀನೇ, ನಮ್ಮ ಆಧಾರವು ನೀನೇ, ನೀನು ಬಿಟ್ಟರೆ ಮತ್ತೊಬ್ಬರು ನನಗಿಲ್ಲ ಅಂತ ಇಲ್ಲ ಆ ಮಾತಿನ ಅರ್ಥ. ಮೈ ಲಾರ್ಡ್ ಅಂದ್ರೆ ಇವರು ಸಂಪೂರ್ಣವಾಗಿ ದೇವರ ಮೇಲೆ ಅವರು ಆತುಕೊಂಡಿರುವ, ನಮ್ಮ ಯಜಮಾನನು ನೀನೆ, ನಮ್ಮ ಸರ್ವಸ್ವವು ನೀನೆ, ನಮ್ಮ ರಕ್ಷಕನು ನೀನೆ, ನಮ್ಮ ಸಂರಕ್ಷಕನು ನೀನೆ, ನಮ್ಮ ಆರೋಗ್ಯ ಪ್ರದಾತನು ನೀನೆ ಅಂತೇಳಿ ಅವರು ದೇವರ ಮೇಲೆ ಆತುಕೊಂಡಿರುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಹಣದ ಮೇಲೆ ಆತುಕೊಂಡಿಲ್ಲ, ವಿಗ್ರಹ ಆರಾಧಕರ ಮೇಲೆ ಆತುಕೊಂಡಿಲ್ಲ, ತಾಯಿತಿಗಳ ಮೇಲೆ ಆತುಕೊಂಡಿಲ್ಲ, ಭೂತ ವೈದ್ಯರ ಮೇಲೆ ಆತುಕೊಂಡಿಲ್ಲ. ಅವರು ಕರ್ತನೆ ನೀವೇ ನಮ್ಮ ಒಡೆಯನು, ನೀವೇ ನಮ್ಮ ಒಡೆಯನು, ನೀನು ಬಿಟ್ಟರೆ ಮತ್ತೊಬ್ಬರು ನಮಗಿಲ್ಲ ಅಂತೇಳಿ ಸಂಪೂರ್ಣವಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ಅವರು ಆತುಕೊಂಡು ಆ ಸಮಸ್ಯೆಯಲ್ಲಿ ಅವರಿಗೆ ಕಲಿಸಿಕೊಟ್ಟಿರುವಂತ ವಾಕ್ಯದಲ್ಲಿ ಗಮನಿಸ್ತೇವೆ. ನಾನು 3 ವಿಷಯದಲ್ಲಿ ಭಕ್ತರ ಜೀವನದಲ್ಲಿ ಉಂಟಾಗುವಂತ ರೋಗಕ್ಕೆ ಕಾರಣವೇನಂತಂದ್ರೆ, ಮೊದಲು ನಾವು ಯಾರು ಸಂಬಂಧಿಕರೋ ಅದನ್ನು ತಿಳಿಯಪಡಿಸುತ್ತದೆ ಆ ರೋಗ. 2, ದೇವರ ಪ್ರೀತಿ ನಮ್ಮ ನೆನಪಿಗೆ ತರುವುದಕ್ಕಾಗಿ ಆ ಕಷ್ಟದ ಪರಿಸ್ಥಿತಿ ನಮ್ಮನ್ನು ಬರಮಾಡ್ತಾನೆ. 3, ನಾವು ಸಂಪೂರ್ಣವಾಗಿ ಮತ್ತೊಂದರ ಮೇಲೆ ಆತುಕೊಳ್ಳದೆ, ಮತ್ತೊಬ್ಬರನ್ನ ಆಧಾರ ಮಾಡಿಕೊಳ್ಳದೆ, ಹಣವನ್ನು ಆಶ್ರಯಿಸದೆ, ನಾವು ಸಂಪೂರ್ಣವಾಗಿ ಕರ್ತನ ಮೇಲೆ ನಾವು ಆತುಕೊಳ್ಳಬೇಕಂತೇಳಿ ಇಂಥ ಪರಿಸ್ಥಿತಿಗಳಲ್ಲಿ, ಕ್ಲಿಷ್ಟವಾದಂತ ಪರಿಸ್ಥಿತಿಗಳಲ್ಲಿ ಆತ ನಮ್ಮನ್ನು ನಡೆಸುವಂತ ದೇವರಾಗಿ. ಒಂದು ಮಾತನ್ನ ಓದಿಕೊಳ್ಳು ನೋಡಿ. ಯೆಶಾಯನ ಪ್ರವಾದನ ಗ್ರಂಥ 38ನೇ ಅಧ್ಯಾಯ 38ನೇ ಅಧ್ಯಾಯದಲ್ಲಿ 1ರಿಂದ 6 ವಚನ ಓದಬೇಕು. ಅಲ್ಲಿ ಹಿಜ್ಕೀಯನಿಗೆ ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು ಅಂತೆ. ನೀನು ಉಳಿಯುವುದಿಲ್ಲ ಅಂತೇಳಿ ದೇವರು ಯೆಶಾಯನು ಹೇಳಿದಾಗ ಸಾಯಬೇಕಾಗಿ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. 2ನೇ ವಚನ ನೋಡಿ. ಇದನ್ನು ಕೇಳಿದೊಡನೆ ಯೆಶಾಯನು ಬಂದು ತಿಳಿಸಿದಾಗ, ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಮೇಲೆ ದೇವರು ಅದನ್ನು ರೋಗವನ್ನು ಹೋಗಲು ಮತ್ತು 15 ವರ್ಷಗಳ ಕಾಲ ಅವನಿಗೆ ಆಯುಷನ್ನು ಕೊಟ್ಟಿರುವಂಥದ್ದು. 5ನೇ ವಚನದಲ್ಲಿ ಯೆಶಾಯನು ಮತ್ತೆ ಹೇಳ್ತಾನೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರೋ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಉಳಿಸುತ್ತೆ. ಇಲ್ಲಿ ಹಿಜ್ಕೀಯನು ಯಾರ ಮೇಲೆ ಹಾತ್ಕೊಂಡಿದ್ದಾನೆ? ಹಿಜ್ಕೀಯನಿಗೆ ಮರಣಕರವಾದ ರೋಗ ಬಂದಿದೆ, ಇನ್ನು ನೀನು ಸಾಯಲೇಬೇಕು ಅಂತೇಳಿ ದೇವರು ಆಜ್ಞೆ ಕೊಟ್ಟಾಗ, ಆ ಪ್ರವಾದಿ ಮೂಲಕವಾಗಿ ತಿಳಿಸಿದಾಗ ಹಿಜ್ಕೀಯನು ಸಂಪೂರ್ಣವಾಗಿ ದೇವರ ಮೇಲೆ ಹಾತುಕೊಂಡು ಪ್ರಾರ್ಥನೆ ಮಾಡಿ ಅದನ್ನು ಮತ್ತೆ ಆಯುಷನ್ನು ಪಡ್ಕೊಂಡಿರುವಂಥದ್ದು ವಾಕ್ಯದಲ್ಲಿ ಗಮನಿಸಿದೆ. ಆತನು ಕಣ್ಣೀರು ಸುರಿಸಿ ತಾನು ಜೀವಿಸಿರುವಂತಹ ಜೀವನ ವಿಧಾನವನ್ನು ದೇವರ ಮುಂದೆ ವ್ಯಕ್ತಪಡಿಸಿ ಆತನ ಆಯುಷ್ಯನ್ನು ಹೆಚ್ಚಿಸಿಕೊಂಡಿರುವಂಥದ್ದು, ಆ ರೋಗದಿಂದ ಉಪಶಮನ ಪಡ್ಕೊಂಡಿರುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಈ ಕಷ್ಟ ಕಾಲದಲ್ಲಿ, ಈ ರೋಗ ಬಂದಾಗ, ಸಮಸ್ಯೆ ಬಂದಾಗ, ಕಷ್ಟ ನೋವುಗಳು ಬಂದಾಗ ನಾವು ಸಂಪೂರ್ಣವಾಗಿ ದೇವರ ಮೇಲೆ ಹಾತುಕೊಳ್ಳಬೇಕು. ಅಂದ್ರೆ ನಾವು ಪ್ರಾರ್ಥಿಸಬೇಕು. ಯಥಾರ್ಥವಾದಂತ ಪ್ರಾರ್ಥನೆ, ನಿಷ್ಕಲಂಕವಾದಂತ ಪ್ರಾರ್ಥನೆ, ನಮ್ಮ ಜೀವನದಲ್ಲಿ ಪರಿಶುದ್ಧತೆಯನ್ನು ಇಟ್ಟುಕೊಂಡು, ನಂಬಿಗಸ್ತಿಕೆಯನ್ನು ಇಟ್ಟುಕೊಂಡು ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯ ದೇವರ ಅದ್ಭುತವಾದಂತ ಸಹಾಯವನ್ನು ನಮಗೆ ಒದಗಿಸಿಕೊಡ್ತಾರೆ. ಅದಕ್ಕಾಗಿ ಪ್ರಿಯರೇ, ನಾನು ಇಲ್ಲಿ ಮುಗಿಸ್ತೇನೆ. ಭಕ್ತರ ಜೀವನದಲ್ಲಿ ಬರುವಂತ ಬಾಧೆಗಳಲ್ಲಿ ಮೊದಲನೇದು ರೋಗ. ರೋಗ ಯಾಕೆ ಬರ್ತದೆ? ನಾವು ಯಾರು ಸಂಬಂಧಿಕರೋ ಅದನ್ನು ತಿಳಿಯಪಡಿಸುವುದಕ್ಕಾಗಿ ರೋಗ ಬರ್ತದೆ. ನಾವ್ ಯಾರನ್ನು ಆಶ್ರಯಿಸಿಕೊಳ್ಳುತ್ತೇವೆ ಅಂತೆ. 2, ದೇವರ ಪ್ರೀತಿಯನ್ನು ನಮಗೆ ವ್ಯಕ್ತಪಡಿಸುವುದಕ್ಕಾಗಿ, ದೇವರ ಪ್ರೀತಿ ನಮಗೆ ನೆನಪು ಮಾಡುವುದಕ್ಕಾಗಿ ರೋಗ ಬರ್ತದೆ. 3, ನಾವು ಸಂಪೂರ್ಣವಾಗಿ ಆತನ ಮೇಲೆ ಹಾತುಕೊಳ್ಳಬೇಕು, ಆತನಿಂದಲೇ ಸಹಾಯ ಪಡ್ಕೊಳ್ಬೇಕಂತೇಳಿ ನಮ್ಮಲ್ಲಿ ಕಷ್ಟವಾದಂತ, ಕ್ಲಿಷ್ಟವಾದಂತ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಆತನು ನಡೆಸ್ತಾನೆ. ಅಂತ ಸಮಯಗಳಲ್ಲಿ ನಾವು ಸೋತು ಹೋಗದೆ ಸಂಪೂರ್ಣವಾಗಿ ಆತನ ಸಂಬಂಧಪಟ್ಟವರಾಗಿ ಆತನ ಪ್ರೀತಿಯನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ಆತನ ಮೇಲೆ ಆತುಕೊಂಡು ಆತನಿಗೆ ನಾವು ಪ್ರಾರ್ಥಿಸುವಾಗ ಆತ ಉಪಶಮನವನ್ನು ಕೊಡುತ್ತಾನೆ.
ಮತ್ತು ಶ್ರೇಷ್ಠವಾದಂತ ಆಯುಷು ಆರೋಗ್ಯವನ್ನು ಕೊಟ್ಟು ತನ್ನ ಚಿತ್ತವನ್ನು ಈ ಭೂಲೋಕದಲ್ಲಿ ನಮ್ಮಿಂದ ಆತ ನೆರವೇರಿಸಿಕೊಳ್ತಾನೆ. ಆ ರೀತಿ ಇರ್ಲಿಕ್ಕೆ ದೇವರ ಆತ್ಮನ ಸಹಾಯ ಮಾಡಲಿ. ಇನ್ನು ಉಳಿದಿರುವಂತ 2 ವಿಷಯಗಳನ್ನು ಕರ್ತನ ಚಿತ್ತವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡೋಣ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೆ. ಎಲ್ಲರಿಗೂ ಧನ್ಯವಾದ.